ಮನೆಯಲ್ಲಿ ಪದೇ ಪದೇ ಅತ್ತೆ ಸೊಸೆ ಜಗಳಗಳು ತಾರಕಕ್ಕೆ ಏರಿ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತಿದ್ದರೆ, ಇದರಿಂದ ಗಂಡನ ಮನಸ್ಸು ಅಥವಾ ಮಗನ ಮನಸ್ಸು ಹೊಡೆದು ಹೋಗುತ್ತಿದ್ದರೆ, ಇದಕ್ಕೆ ಪರಿಹಾರ ನಿಮ್ಮ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು. ಅದೇನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಗಳು ನಡೆಯುತ್ತಿದ್ದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಮದುವೆಯಾಗಿ ಬಂದ ಮೇಲೆ ಮನೆ ತುಂಬ ಚೆನ್ನಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ. ಆದರೆ 2 ತಿಂಗಳು ಅಥವಾ 1 ವರ್ಷದವರೆಗೂ ಈ ಲವಲವಿಕೆ ಸುಖ ಸಂತೋಷ ಇರಬಹುದು. ಕಾಲಕ್ರಮೇಣ ಸಣ್ಣದಾಗಿ ನಡೆಯುವ ಜಗಳಗಳು ಆ ಸಮಯದಲ್ಲಿ ಸುಮ್ಮನಾಗಬಹುದು. ಆದರೆ ಮನಸ್ಸಿನಲ್ಲಿ ಒಂದು ಬಾರಿ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಬಂದರೆ ಮುಗಿಯಿತು. ಅದು ಮನಸ್ಸಿನೊಳಗೆ ಇದ್ದರೂ ಕೂಡ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ. ಅದು ಆಗಿಂದಾಗಲೇ ಜಗಳಗಳು ಆಗುತ್ತೆ, ಮತ್ತೆ ಸುಮ್ಮನಾಗುತ್ತೆ. ಒಂದು ದಿನ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ. ಇದರಿಂದ ಅತ್ತೆ ಸೊಸೆ ಕಲಹ ಹೆಚ್ಚಾಗಿ ಮನೆಯ ವಾತಾವರಣ ಹಾಳಾಗಿ ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಆಗುವ, ಅಂದರೆ ಮನೆಯನ್ನು ಬಿಟ್ಟು ಬೇರೆ ಮನೆ ಮಾಡುವ ಪರಿಸ್ಥಿತಿಗಳು ಎದುರಾಗುತ್ತೆ. ಇಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಅನ್ನೋದಾದರೆ, ಅದಕ್ಕೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರ ಇದೆ. ಆ ಪರಿಹಾರಕ್ಕೆ ಅನುಗುಣವಾಗಿ ಕೆಲವು ಮಂತ್ರಗಳನ್ನು ಹೇಳಿಕೊಂಡು ನಾವು ತಿಳಿಸುವ ಹಾಗೆ ಈ ಒಂದು ಪುಟ್ಟ ತಂತ್ರವನ್ನು ಮನೆಯಲ್ಲಿ ಮಾಡಿ, ಅತ್ತೆ ಆಗಿರಬಹುದು ಅಥವಾ ಸೊಸೆ ಆಗಿರಬಹುದು, ಇಬ್ಬರ ಜಗಳವನ್ನು ನಿಲ್ಲಿಸಲು ಮಗನೇ ಆಗಿರಬಹುದು, ಗಂಡನೇ ಆಗಿರಬಹುದು. ಇದನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ಅತ್ತೆ ಸೊಸೆ ಜಗಳ ನಿಂತು ಹೋಗುತ್ತೆ. ಮನೆ ಮೊದಲಿನ ಹಾಗೆ ಪ್ರಶಾಂತವಾದ ವಾತಾವರಣ ಇರುತ್ತೆ. ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅತ್ತೆಯ ಮತ್ತು ಸೊಸೆಯ ಹೆಸರು, ಇಬ್ಬರ ಹೆಸರನ್ನು ಬರೆದುಕೊಳ್ಳಬೇಕು. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಅದರ ಮೇಲಿಟ್ಟು ಕುಂಕುಮ ಮತ್ತು ಅರಿಶಿಣವನ್ನು ಹಾಕಿ 2 ರೀತಿಯಾದಂತಹ ಸಮಸ್ಯೆಗಳು ಯಾರಿಂದಲೇ ಬಂದರೂ ಕೂಡ ಅದು ನಿವಾರಣೆ ಆಗಬೇಕು ಅಂತ ಇಬ್ಬರ ಬಳಿಯೂ ಹೋಗಿ 3 ಬಾರಿ, 9 ಬಾರಿ ಅಥವಾ 21 ಬಾರಿ ಇಳಿಯನ್ನು ತೆಗೆಯಬೇಕು. ಮತ್ತು ಸೊಸೆಯಲ್ಲೂ ಅದನ್ನು ಹೀಗೆ ಮಾಡಬೇಕು, ಅತ್ತೆಯಲ್ಲೂ ಹೀಗೆ ಮಾಡಿದ ನಂತರ ಇಬ್ಬರಲ್ಲಿರುವ ಕೋಪ, ಮನಸ್ತಾಪ, ದ್ವೇಷ ಎಲ್ಲವೂ ನಿಂಬೆಹಣ್ಣು ಮತ್ತು ವೀಳ್ಯದೆಲೆ ಹೀರಿಕೊಂಡು ಬಿಡುತ್ತೆ. ಅಂತಹ ಶಕ್ತಿ ಅದಕ್ಕಿದೆ. ಅದನ್ನು ಹಳದಿ ದಾರದಿಂದ ಕಟ್ಟಿ ಹಾಕಿ ಮನೆಯ ಹೊಸ್ತಿಲಿನ ಮುಂದೆ ಹಳದಿ ಬಟ್ಟೆಯ ಮೇಲೆ ಅದನ್ನು ತಡೆಯ ಒಡೆಯ ರೀತಿಯಲ್ಲಿ ಎಡಗಾಲಿನ ಇಮ್ಮಡಿಯಿಂದ ಚೆಚ್ಚಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ನಿಂತು ಹೋಗುತ್ತೆ. ತಾಯಿ ಮಗಳ ಹಾಗೆ ಅನ್ಯೋನ್ಯತೆ ಪ್ರೀತಿಯಿಂದ ಬದುಕುವಂತೆ ಆಗುತ್ತದೆ. ಇನ್ನು ಮನೆಯಲ್ಲಿ ಇಂತಹ ಸಮಸ್ಯೆಗಳಿದ್ದಾಗ ಯಾವ ಮಂತ್ರಗಳನ್ನು ಪಠಿಸಿಕೊಂಡು ಈ ಜಗಳಗಳನ್ನು ಬಿಡಿಸಬೇಕು, ಯಾವ ಮಂತ್ರಗಳನ್ನು ಹೇಳಿ ಈ ತಂತ್ರ ಮಾಡಬೇಕು ಅಂತ ಕೇಳುವುದಾದರೆ, ಪ್ರಧಾನ ತಾಂತ್ರಿಕರು ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ತಿಳಿದುಕೊಂಡು ಮನೆಯಲ್ಲಿ ಈ ಪ್ರಯೋಗ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.